ಜನ ಸೇರಿರುವಂತಹ ಎಲ್ಲ ಗಣ್ಯರಿಗೂ ಹಾಗೂ ಪ್ರೀತಿಯ ವಿದ್ಯಾರ್ಥಿ ಮಿತ್ರರಿಗೆ ಹಾಗೆ ನನ್ನೆಲ್ಲ ಸಹೋದ್ಯೋಗಿ ಬಂಧುಗಳಿಗೆ ಹಾಗೆ ಈ ಸಭಾ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಮುಖ್ಯ ಅತಿಥಿಗಳಾಗಿರುವವರು ಪ್ರೊಫೆಸರ್ ಶ್ರೀನಿವಾಸ ಮರ್ಕೋಡಿ, ಕೇಂದ್ರೀಯ ವಿಶ್ವವಿದ್ಯಾನಿಲಯದ ಕುಲಪತಿಗಳು. ಇವರು ನಮ್ಮ ಶುಭ ಹಾರೈಸಿ ವೇದಿಕೆ ಮೇಲೆ ಗಣ್ಯರಾಗಿರುವಂತಹ ಶ್ರೀನಿವಾಸ ವರ್ಖೇಡಿಯವರಿದ್ದಾರೆ, ವರ್ಖೇಡಿ ಆಚಾರ್ಯರಿದ್ದಾರೆ. ಶಾಲೆಯ ಮಾತರಂ ವಂದೇ ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ಸೌಂಡ್ ಸಾಕಾಗ್ತಾ ಇಲ್ಲ ಆ ಕಡೆ. ಭಾರತ್ ಮಾತಾ ಕಿ. ಈ ಶಬ್ದ ದೆಹಲಿಗೆ ಮುಟ್ಟಬೇಕು. ಈ ದಿನ ಸುಬ್ರಹ್ಮಣ್ಯ ಕ್ಷೇತ್ರದ ಸಮೀಪದ ಬಳಿನಲೆ ಗ್ರಾಮದಲ್ಲಿರುವ ಶ್ರೀ ಗೋಪಾಲಕೃಷ್ಣ ಪ್ರೌಢಶಾಲೆ ಹಾಗೂ ವೇದವ್ಯಾಸ ಪ್ರಾಥಮಿಕ ಶಾಲೆಯ ಈ ಆವರಣಕ್ಕೆ ಬಂದು ನಿಮ್ಮೊಂದಿಗೆ ಗಣತಂತ್ರ ದಿವಸವನ್ನು ಆಚರಣೆ ಮಾಡಲಿಕ್ಕೆ ಅವಕಾಶ ದೊರೆತದ್ದು ನನ್ನ ಜೀವನದ ಭಾಗ್ಯ ಅಂತ ನಾನು ಭಾವಿಸ್ತೇನೆ. ಈ ಕಾರಣಕ್ಕಾಗಿ ಈ ಸಂಸ್ಥೆಯ ಅಧ್ಯಕ್ಷರಿಗೂ ಪರಮಪೂಜ್ಯ ಶ್ರೀಪಾದಗಳಿಗೂ ಹಾಗೂ ಇಲ್ಲಿನ ಎಲ್ಲ ಹಿರಿಯ ವಿಶೇಷವಾಗಿ ಪ್ರೌಢಶಾಲೆಯ ಮುಖ್ಯೋಧ್ಯಾಪಕರು, ಪ್ರಾಥಮಿಕ ಶಾಲೆಯ ಮುಖ್ಯೋಧ್ಯಾಪಕರು ಹಾಗೂ ಎಲ್ಲ ನನ್ನ ಅಧ್ಯಾಪಕ ಬಂಧುಗಳಿಗೆ ಕೃತಜ್ಞತೆಗಳನ್ನು ಹೇಳ್ತೇನೆ. ಈ ಶಾಲೆಯ ಎಲ್ಲ ನನ್ನ ಅಧ್ಯಾಪಕ ಬಂಧುಗಳು ಹಾಗೂ ಮಕ್ಕಳಿಗೆ ಗಣತಂತ್ರ ದಿವಸದ ಶುಭಾಶಯಗಳು. ಇದು 72ನೇ ಗಣತಂತ್ರ ದಿವಸದ ದೊಡ್ಡ ಉತ್ಸವ. ಭಾರತದ ಪ್ರಜೆಯಾಗಿ ನಾವೆಲ್ಲ ಮಾಡಬೇಕಾದ ಪರ್ವದಿನ. ಮಕ್ಕಳೇ, ಇದು ನಮ್ಮ ದೇಶ ಸಾಂವಿಧಾನಿಕವಾಗಿ, ಗಣತಂತ್ರವಾಗಿ, ಪ್ರಜಾಸತ್ತಾತ್ಮಕವಾಗಿ ರೂಪುಗೊಂಡಿರತಕ್ಕಂಥ ದಿನ. ಇಲ್ಲಿಯ ಎಲ್ಲ ಪ್ರಜೆಗಳು ಈ ದೇಶವನ್ನು ಆಳುವ ದೊರೆಗಳು. ದೇಶವನ್ನು ಬೇರೆ ಯಾರು ಆಳ್ತಾ ಇಲ್ಲ. ಈ ದೇಶವನ್ನು ನಾವೇ ನಿಂತು, ವಿ ದ ಪೀಪಲ್ ಆಫ್ ಇಂಡಿಯಾ, ಭಾರತ್, ನಾವು ಮಾಡಿಕೊಂಡ ಸಂವಿಧಾನದ ಚೌಕಟ್ಟಿನೊಳಗೆ ನಾವೇ ನಂಬು ನಡೆದ ಎಲ್ಲ ನಂಬಿಕೆಗಳ ಆಧಾರದ ಮೇಲೆ ಈ ದೇಶವನ್ನು ಕಟ್ಟಿ, ಈ ದೇಶದ ಭಾರತ ಮಾತೆಯ ಅಡಿಯಲ್ಲಿ ನಾವು ಸುಂದರವಾದ ಬದುಕನ್ನು ಕಂಡುಕೊಂಡಿದ್ದೇವೆ. ಈ ದೇಶ ಇದು ಕೇವಲ 1947ನೇ ಇಸ್ವಿಯಲ್ಲಿ ರೂಪುಗೊಂಡಿರತಕ್ಕಂಥ ದೇಶ ಅಲ್ಲ. ಸಾವಿರಾರು ವರ್ಷಗಳ ಆಕ್ರಮಣದ ನಂತರ ಸ್ವಾತಂತ್ರ್ಯವನ್ನು ಪಡೆದದ್ದು, ಪೂರ್ಣವಾದ ರಾಜಕೀಯ ಸ್ವಾತಂತ್ರ್ಯವನ್ನು ಪಡೆದದ್ದು 1947ನೇ ಇಸ್ವಿಯಲ್ಲಿ. ನಿಮಗೆಲ್ಲ ಗೊತ್ತಿದೆ. ಅದಾದ ನಂತರ ನಮ್ಮ ಇಡೀ ಅಖಂಡ ಭಾರತವನ್ನು, ನಮ್ಮ ಇಡೀ ಭಾರತದ ಸಾಂವಿಧಾನಿಕ ರಾಜ್ಯಗಳನ್ನು ಒಳಗೊಂಡಿರ್ತಕ್ಕಂಥ ಒಂದು ಗಣತಂತ್ರವಾಗಿ, ಗಣರಾಜ್ಯವಾಗಿ ನಾವು ರೂಪಿಸಿಕೊಂಡು ಒಂದು ಸಂವಿಧಾನವನ್ನು ಒಪ್ಪಿಕೊಂಡಿದ್ದೇವೆ. ನಮ್ಮ ದೇಶದ ಹಿರಿಯರು, ವಿಶೇಷವಾಗಿ ಬಾಬಾ ಸಾಹೇಬ್ ಡಾಕ್ಟರ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ನಾವು ಮಾಡಿಕೊಂಡಂತಹ ಸಂವಿಧಾನ, ನಮ್ಮ ದೇಶದ ಸಂಸತ್ತು ಒಪ್ಪಿಕೊಂಡಿರ್ತಕ್ಕಂಥ ಸಂವಿಧಾನ. ಈ ಸಂವಿಧಾನದಲ್ಲಿ ಬಹಳ ಮುಖ್ಯವಾಗಿ ನಾವೆಲ್ಲ ಒಂದು ನಂಬಿಕೆಯನ್ನು ಇಟ್ಟುಕೊಂಡು, ಅದರಲ್ಲಿ ಮುಖ್ಯವಾಗಿ ಗಣತಂತ್ರದಲ್ಲಿ, ಪ್ರಜಾಸತ್ತೆಯಲ್ಲಿ, ಅದನ್ನು ನಾವು ಕೇವಲ ಓಟು ಹಾಕುವ ಮೂಲಕ, ಮತವನ್ನು ಹಾಕುವ ಮೂಲಕ ಒಂದು ಸರ್ಕಾರವನ್ನು ರಚಿಸಿ ಈ ದೇಶವನ್ನು ಆಳ್ತಾ ಇದ್ದಾರೆ. ಈ ದೇಶದ ಪ್ರತಿಯೊಬ್ಬ ಪ್ರಜೆ
ಪೂರ್ಣ ಸ್ವಾತಂತ್ರ್ಯವನ್ನು ಅನುಭವಿಸುತ್ತಾ ಪೂರ್ಣವಾಗಿ ತನ್ನ ನಂಬಿಕೆಗಳಿಗೆ ಅನುಗುಣವಾಗಿ ತನ್ನ ಸಾಮಾಜಿಕ ಸಂಸ್ಕೃತಿಗೆ ಅನುಗುಣವಾಗಿ ಬದುಕು ಬಾಳ್ತಕ್ಕಂಥ ಒಂದು ವಾತಾವರಣವನ್ನು ಕಲ್ಪಿಸಿಕೊಟ್ಟಿರ್ತಕ್ಕಂಥ ಈ ದೇಶಕ್ಕೆ ನಾವು ಜೀವನದುದ್ದಕ್ಕೂ ರೆಡಿಯಾಗಿರಬೇಕು. ಈ ದೇಶ ಇದು ಕೇವಲ 47ನೇ ಇಸ್ವಿಯಲ್ಲಿ ಹುಟ್ಟಿಕೊಂಡಂಥ ದೇಶ ಅಲ್ಲ. ಪ್ರಾಯಶಃ ಈ ಪ್ರಪಂಚದಲ್ಲಿರ್ತಕ್ಕಂಥ ನೂರಾರು ದೇಶಗಳ ನಡುವೆ ಅತ್ಯಂತ ಸುದೀರ್ಘ ಇತಿಹಾಸ ಇರತಕ್ಕಂಥ ದೇಶಗಳಲ್ಲಿ 5-6 ದೇಶಗಳನ್ನು ಗುರುತಿಸಿದರೆ ಅದು ಭಾರತವನ್ನು. ಇಂತಹ ಭಾರತ ಖಂಡದಲ್ಲಿ ನಾವು ಉತ್ತರ ಸಮುದ್ರ ಅಷ್ಟೇ. ನೀವು ಎಷ್ಟು ಜನ ನಾವೆಲ್ಲ ಪ್ರವಾಸ ಮಾಡಿದ್ದೇವೆ ಗೊತ್ತಿಲ್ಲ. ನಾನು ಈ ದೇಶದ ಉತ್ತರಕ್ಕೂ ಪ್ರವಾಸ ಮಾಡಿದ್ದೇನೆ. ಉತ್ತರಕ್ಕೆ ಹೋದರೆ ದೊಡ್ಡ ಹಿಮಾಲಯ ಕೇಳಿದ್ದೀರಾ? ಉತ್ತರಕ್ಕೆ ಹೋದರೆ ದೊಡ್ಡ ಹಿಮಾಲಯ, ದಕ್ಷಿಣದಲ್ಲಿ ಬಂದರೆ ಸಾಗರ. ಈ ಸಾಗರದ ಮಧ್ಯದಲ್ಲಿ 3 ಸಾಗರಗಳ ಮಧ್ಯದಲ್ಲಿ ಮೇಲೆ ಹಿಮಾಲಯಕ್ಕೆ ಇರ್ತಕ್ಕಂತಹ ಸುಂದರವಾದ ಈ ದೇಶದ ಪ್ರಕೃತಿ ಅತ್ಯಂತ ಸಮಶೀತೋಷ್ಣ ವಲಯದ ಈ ಪ್ರಕೃತಿಯಲ್ಲಿ ಬಹಳ ಸಹಜವಾದ ಬದುಕನ್ನು ಬದುಕುವಂತಹ ಒಂದು ಭಾಗ್ಯವನ್ನು ಈ ದೇಶ ನಮಗೆ ಕೊಟ್ಟಿದೆ. ಇದು ಕೇವಲ ದೇಶ ಅಲ್ಲ, ಇದು ಕೇವಲ ಒಂದು ಭೂಭಾಗ ಅಲ್ಲ, ಇದು ಒಂದು ದೇವತೆ. ಇದು ದೈವದತ್ತವಾದ ಪ್ರಕೃತಿದತ್ತವಾಗಿರ್ತಕ್ಕಂಥ ಒಂದು ಸುಂದರವಾದ ನಾಡು. ಈ ನಾಡಿನಲ್ಲಿ ಋಷಿಮುನಿಗಳು, ಈ ನಾಡಿನಲ್ಲಿ ದೇವತೆಗಳು ಈ ಕರ್ಮಭೂಮಿಯಲ್ಲಿ ಅವತರಿಸಿ ಈ ದೇಶವನ್ನು ಎತ್ತಿ ಹಿಡಿದಿದ್ದಾರೆ. ಈ ದೇಶದಲ್ಲಿ ದೊಡ್ಡ ಜಗತ್ತಿಗೆ ಕೊಡುಗೆ ಕೊಟ್ಟತಕ್ಕಂಥ ವಿಜ್ಞಾನಿಗಳು, ಜಗತ್ತಿಗೆ ಒಂದು ದಿವ್ಯ ದರ್ಶನ ಕೊಟ್ಟತಕ್ಕಂಥ ಋಷಿಗಳು, ಅಂಥ ದೊಡ್ಡ ಪರಂಪರೆಗೆ ಸೇರಿದವರು ನಾವು. ಅಂಥ ದೇಶದ ಪ್ರಜೆಯಾಗಿ ನಮ್ಮ ಕರ್ತವ್ಯಗಳೇನು, ನಾವು ಮಾಡಬೇಕಾದ ಮುಂದೆ ಭವಿಷ್ಯತ್ತಿಗೆ ನಾವು ಮಾಡಬೇಕಾದ್ದೇನು ಅನ್ನುವ ಎಚ್ಚರವನ್ನು ಪಡ್ಕೊಳ್ತಕ್ಕಂಥ ದಿವಸ ಈ ದಿವಸ. ಮಕ್ಕಳೇ, ನಾನು ನಿಮ್ಮ ಹಾಗೆ ಇಂಥ ಶಾಲೆಯಲ್ಲಿದ್ದೆ. ಅನೇಕ ಜನ ನಮ್ಮ ಹಿರಿಯ ಮುಖ್ಯೋಪಾಧ್ಯಾಯರ ಜೊತೆಗೆ ಇಲ್ಲಿ ಅನೇಕ ಜನ ಹಿರಿಯರಿದ್ದಾರೆ, ವಿದ್ವಾಂಸರಿದ್ದಾರೆ. ನಾವೆಲ್ಲರೂ ಕೂಡ ಇದೇ ಬಗೆಯಲ್ಲಿ ಈ ದೇಶವನ್ನು ನೋಡ್ತಾ, ಈ ದೇಶದ ಎಲ್ಲ ಭಾಗಗಳನ್ನು ನೋಡಿ ಕಲಿತು ಇವತ್ತು ದೇಶವನ್ನು ನಡೆಸುವಂಥ ಸ್ಥಾನದಲ್ಲಿದ್ದೇವೆ. ಆದರೆ ನೀವೆಲ್ಲ ಈ ದೇಶವನ್ನು ಕಟ್ಟಬೇಕಾದರೆ ನಮ್ಮ ಹಿರಿಯರು ಅನೇಕ ಜನ ತಮ್ಮ ಪ್ರಾಣವನ್ನು ಕೊಟ್ಟಿದ್ದಾರೆ. ಈ ದೇಶವನ್ನು ಕಟ್ಟಲಿಕ್ಕೆ, ಈ ದೇಶವನ್ನು ನಿರ್ಮಾಣ ಮಾಡಲಿಕ್ಕೆ ತಮ್ಮ ಜೀವನವನ್ನೇ ಕೊಟ್ಟಿದ್ದಾರೆ. ಅಂಥ ಎಲ್ಲ ಹುತಾತ್ಮರನ್ನು ಸ್ಮರಣೆ ಮಾಡಿಕೊಂಡು, ಅವರು ಮಾಡಿದಂತಹ ತ್ಯಾಗಗಳನ್ನು ಸ್ಮರಣೆ ಮಾಡಿಕೊಂಡು ನಾವು ಇವತ್ತು ಈ ದೇಶವನ್ನು ನಡೆಸ್ಕೊಂಡು ಹೋಗಬೇಕಾದ ಜವಾಬ್ದಾರಿ ಇದೆ. ನಾವು ಮಾಡಬೇಕಾದ್ದೇನು? ನಮ್ಮ ಹಿರಿಯರು ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ತನ್ನ ಪ್ರಾಣವನ್ನೇ ಕೊಟ್ಟಿದ್ದಾರೆ. ಎಷ್ಟೋ ಜನ, ನೀವು ಅನೇಕ ಜನ ವೀರರ ಹೆಸರನ್ನು ಕೇಳಿದ್ದೀರಿ. ಆ ಎಲ್ಲ ವೀರಾಧಿವೀರರು ತಮ್ಮ ಪ್ರಾಣವನ್ನು ಕೊಟ್ಟು ಈ ದೇಶವನ್ನು ನಮಗಾಗಿ ಸ್ವತಂತ್ರವಾಗಿ ಮಾಡಿಕೊಟ್ಟಿದ್ದಾರೆ. ನಾವು ಮಾಡಬೇಕಾದ್ದೇನು? ನಾವು ಪ್ರಾಣ ಕೊಡಬೇಕಾಗಿಲ್ಲ. ಆದರೆ ಈ ದೇಶಕ್ಕಾಗಿ ಜೀವನವನ್ನು ಸಮರ್ಪಣೆ ಮಾಡತಕ್ಕಂಥ, ಉಳ್ಪಾಗಿರ್ತಕ್ಕಂಥ ಸಂಕಲ್ಪವನ್ನು ನಾವು ಮಾಡಬೇಕು. ನಾವೇನು ಮಾಡಬೇಕು? ನಾವು ಮಾಡಬೇಕಾದಷ್ಟೇ 5 ನೆನಪಿಟ್ಕೊಳ್ಳೋಣ. ಇವತ್ತಿನ ದಿವಸ 5 ಅಂಶಗಳನ್ನು ನೆನಪಿಟ್ಕೊಳ್ಳೋಣ. ನಾನು ಯಾರು ಅನ್ನುವ ಎಚ್ಚರ ಈ ದೇಶ ಕೊಟ್ಟಿದೆ. ಪ್ರಪಂಚದ ಎಲ್ಲ ದೇಶಗಳನ್ನು ನಾವು ಓಡಾಡಿದ್ದೇವೆ. ಆದರೆ ತಾವು ಯಾರು, ತಮ್ಮ ದೇಶದ ಪರಂಪರೆ ಏನು ಅಂತ ಗೊತ್ತಿಲ್ಲದೆ ಇರತಕ್ಕಂಥ ಒಂದು ಜನಾಂಗ ಈ ಪ್ರಪಂಚದಲ್ಲಿದೆ. ಯುದ್ಧ ಮಾಡ್ತಾ ಇದ್ದಾರೆ, ಅಶಾಂತಿ ಇದೆ. ನೀವು ಇಷ್ಟು ಸುಂದರವಾದ ಪ್ರಕೃತಿಯನ್ನು ನೋಡ್ತಾ ಇದ್ದೀರಿ. ನಮ್ಮೆಲ್ಲರಿಗೂ ಇರ್ಲಿಕ್ಕೊಂದು ಮನೆ ಇದೆ, ನೆಲೆ ಇದೆ, ತಂದೆ ತಾಯಿಗಳಿದ್ದಾರೆ, ನಮಗೆ ಆಹಾರ ಬರ್ತಾ ಇದೆ, ಒಳ್ಳೆಯ ಶಾಲೆ ಇದೆ, ಆಟ ಆಡ್ತಾ ಇದ್ದೇವೆ. ಪ್ರಪಂಚದಲ್ಲಿ ಎಷ್ಟೋ ಜನರಿಗೆ ಭಾಗ್ಯ ಇಲ್ಲ. ಎಷ್ಟೋ ಜನರು ಬೆಳಗಾಗಲೇ ಯುದ್ಧದ ಬಾಂಬುಗಳ ನಡುವೆ ಭಯದ ಬದುಕನ್ನು ಕಟ್ಕೊಂಡಿದ್ದಾರೆ. ರಾತ್ರಿ ಇದ್ದವರು ಬೆಳಗ್ಗೆ ಇರ್ತಾರೋ ಗೊತ್ತಿಲ್ಲ, ಅಂತಹ ಸ್ಥಿತಿ ಇದೆ. ಅಂಥ ಅಶಾಂತವಾದ ಜಗತ್ತಿನ ನಡುವೆ ಈ ಸುಂದರವಾದ ದೇಶದಲ್ಲಿ ನಾವು ಸುಖವಾಗಿ ಬದುಕಿದ್ದೇವೆ. ಆದ್ದರಿಂದ ನಾವು ಎಂಥ ಪರಂಪರೆಗೆ ಸೇರಿದವರು, ನಾನು ಯಾರು, ನಾನು ಎಂಥ ಪರಂಪರೆಗೆ ಸೇರಿದ್ದೇನೆ, ಎಂಥ ದೇಶಕ್ಕೆ ನಾನು ಎಂಥ ದೇಶದ ಪ್ರಜೆ ಅನ್ನುವ ಎಚ್ಚರವನ್ನು ನಾವು ಪಡೆದುಕೊಳ್ಬೇಕು. ಇದಕ್ಕೆ ಸ್ವಬೋಧ ಅಂತ ಕರೀತಾರೆ. ನಾನು ಯಾರು ಅನ್ನುವ ಒಂದು ಎಚ್ಚರವನ್ನು, ಒಂದು ಜಾಗೃತಿಯನ್ನು ಪಡೆದುಕೊಳ್ಬೇಕಾದಂಥ ಈ ಶಾಲೆಯ ಎಲ್ಲ ಮಕ್ಕಳು ಕೂಡ ನಾವು ಯಾರು ಅನ್ನೋದನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಒಂದು ಪ್ರಯತ್ನ ಮಾಡಬೇಕು. ಸ್ವಬೋಧ ಅಂತ ಕರೀತಾರೆ. ಅದಕ್ಕಾಗಿ ನಮ್ಮ ದೇಶ, ನಮ್ಮ ರಾಜ್ಯ, ನಮ್ಮ ಭಾಷೆ, ನಮ್ಮ ವೇಷ, ನಮ್ಮ ಸಂಸ್ಕೃತಿ, ನಮ್ಮ ಧರ್ಮ, ನಮ್ಮ ಪ್ರಾಚೀನ ಪರಂಪರೆ, ಇವುಗಳನ್ನು ಚೆನ್ನಾಗಿ ತಿಳಿದುಕೊಂಡು
ಇತಿಹಾಸ ಇವುಗಳನ್ನು ಚೆನ್ನಾಗಿ ತಿಳಿದುಕೊಂಡು ಅದರ ಬಗ್ಗೆ ಒಂದು ಶ್ರದ್ಧೆಯಿಂದ ಸಮರ್ಪಿತಗೊಳ್ಳಬೇಕಾದಂಥ ಈ ಭಾವವನ್ನು, ಶ್ರದ್ಧೆಯನ್ನು, ದೇಶಭಕ್ತಿಯನ್ನು ನಾವು ಸಬೋಧ ಅಂತ ಕರಿತೀವಿ. ಎರಡನೇ ಅಂಶ ಪರಿವಾರಬೋಧ. ನಾನು, ನನ್ನ ಜೊತೆ ಇರತಕ್ಕಂಥ ನನ್ನ ಸಹೋದರರು, ನನ್ನ ಸಹೋದರಿ, ನನ್ನ ತಂದೆ ತಾಯಿ, ನಮ್ಮ ದೇಶ ಎಂಥ ಪರಂಪರೆಗೆ ಸೇರಿದ್ದು ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ, ಅತಿಥಿ ದೇವೋಭವ. ಹೀಗೆ ನಮ್ಮ ಪರಿವಾರವನ್ನು ನಾವು ಹೇಗೆ ಗೌರವಿಸಬೇಕು, ನಮ್ಮ ತಂದೆ ತಾಯಿಗಳಿಗೆ ಪ್ರತಿನಿತ್ಯ ಎದ್ದು ಅವರನ್ನು ನಮಸ್ಕರಿಸಬೇಕು. ಇವಾಗ ನಮಸ್ಕರಿಸೋದಿಲ್ಲ, ಅವರ ಬಗ್ಗೆ ಗೌರವ, ಶ್ರದ್ಧೆ, ಪ್ರೀತಿಯನ್ನು ಇಟ್ಕೊಳ್ಬೇಕು. ನಮ್ಮ ಸಹೋದರ ಸಹೋದರಿಗಳಿಗೆ ಹೇಗೆ ನಾವು ವ್ಯವಹರಿಸಬೇಕು, ನಮ್ಮ ಗುರುಗಳ ಜೊತೆಗೆ ಪ್ರತಿನಿತ್ಯ ಅವರನ್ನು ಹೇಗೆ ಗೌರವದಿಂದ ಕಾಣಬೇಕು, ಇದೆಲ್ಲವನ್ನ ಹೇಳಿಕೊಟ್ಟಂತಹ ಸಂಸ್ಕೃತಿ ನಮ್ಮದು. ಹಾಗಾಗಿ ನಾವು ಪರಿವಾರವನ್ನು, ಕುಟುಂಬವನ್ನು ನಿರ್ಮಿಸಿಕೊಳ್ಬೇಕಾದಂಥ ಭಾವದ ಜಗತ್ತನ್ನು ನಿರ್ಮಿಸಿಕೊಳ್ಬೇಕಾದಂಥ ಸ್ವಬೋಧ ಪರಿವಾರಬೋಧ. ನಾವು ಕುಟುಂಬಗಳು ದೂರ ಆಗ್ತಾ ಇದೆ, ಕುಟುಂಬಗಳು ಒಡೆದು ಹೋಗ್ತಾ ಇದೆ. ಅಂಥ ಕಾಲದಲ್ಲಿ ಮತ್ತೆ ಕುಟುಂಬವನ್ನು ಕಟ್ಟಬೇಕಾದಂಥ ಜವಾಬ್ದಾರಿ ನಮ್ಮ ಸಮಾಜಕ್ಕೆ. ಮೂರನೇದು ಬಹಳ ಮಹತ್ವದ್ದು, ನೀವೆಲ್ಲ ಶಾಲೆಗೆ ಕಲಿತೀರಿ. ನಾವು ಶಾಲೆಯ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಸಹೋದರರು ಸಹೋದರಿಯನ್ನು ನೋಡ್ತೇವೆ. ಅವರೆಲ್ಲರೂ ಬೇರೆ ಬೇರೆ ಮನೆಯಿಂದ ಬರ್ತಾರೆ, ಬೇರೆ ಬೇರೆ ಸಮಾಜದಿಂದ ಬರ್ತಾರೆ, ಬೇರೆ ಬೇರೆಯಾದ ಭಾಷೆ, ಬೇರೆಯಾದ ಸಂಸ್ಕೃತಿಗಳಿವೆ. ಆದರೆ ಇದೆಲ್ಲದರ ನಡುವೆ ಭ್ರಾತೃತ್ವ ಭಾವ ಇದೆ. ಇಲ್ಲಿ ಜಾತಿ, ಮತ, ಪಂಥ, ಭಾಷೆ, ಬಡತನ, ಶ್ರೀಮಂತಿಕೆ ಯಾವ ಭೇದ ಭಾವಗಳನ್ನು ಇಲ್ಲದೇನೆ ಒಂದು ಸಮರಸವಾದ ಪ್ರೀತಿಯ ಬದುಕನ್ನು, ಪ್ರೀತಿಯ ವಾತಾವರಣವನ್ನು ನಿರ್ಮಿಸಿಕೊಳ್ಬೇಕಂತ, ಸಮಾಜದ ಸಾಮರಸ್ಯವನ್ನು ನಿರ್ಮಿಸಬೇಕಾದಂಥ, ಎಲ್ಲ ಧರ್ಮ ಮತ ಪಂಥಗಳನ್ನು ಮೀರಿ ಒಂದು ಮಾನವೀಯತೆಯ ಒಂದು ಆತ್ಮಬೋಧದ ಭಾವದ ಜೊತೆಗೆ ಸಮಾಜವನ್ನು ಕಟ್ಟಬೇಕಾದ ಜವಾಬ್ದಾರಿ ಪ್ರತಿಯೊಬ್ಬ ಪ್ರಜೆ ಮೇಲೆ. ಹಾಗಾಗಿ ಸಾಮಾಜಿಕ ಸಾಮರಸ್ಯದ ಕುರಿತಾಗಿ ತುಂಬ ಗಂಭೀರವಾಗಿ, ಮಕ್ಕಳಿಗೆ ಎಷ್ಟು ಅರ್ಥ ಆಗುತ್ತೋ ಗೊತ್ತಿಲ್ಲ, ಆದರೆ ಎಲ್ಲರೂ ಕೂಡ ಇಡೀ ಸಮಾಜವನ್ನು ಒಂದು ಸಮರಸ ಭಾವದಿಂದ ನೋಡಬೇಕಾಗಿರ್ತಕ್ಕಂಥ ಅವಶ್ಯಕತೆ ಮೂರನೇದು. ನಾಲ್ಕನೇದು, ಈ ದೇಶ ನಮ್ಮದು. ಈ ದೇಶದ ಪ್ರಜೆಯಾಗಿ, ಇವತ್ತು ಗಣತಂತ್ರ ದಿವಸ, ಈ ದೇಶದ ಪ್ರಜೆಯಾಗಿ ನನ್ನ ಕರ್ತವ್ಯಗಳಿವೆ. ಈ ದೇಶದ ಪ್ರಜೆಯಾಗಿ ನಾನು ಈ ದೇಶಕ್ಕೋಸ್ಕರ ಏನು ಮಾಡ್ತೇನೆ, ನನಗೋಸ್ಕರ ಏನು ಮಾಡ್ಕೊಳ್ತೇನೆ ಅನ್ನೋದಕ್ಕಿಂತ ಹೆಚ್ಚಾಗಿ ಈ ದೇಶಕ್ಕೋಸ್ಕರ ನಾನೇನು ಮಾಡಬಲ್ಲೆ, ನಾನೇನು ಕೊಡಬಲ್ಲೆ, ನನ್ನದನ್ನು ದೇಶಕ್ಕೆ ನಾನು ಹೇಗೆ ಅರ್ಪಿಸಬಲ್ಲೆ. ಇವತ್ತು ಮಕ್ಕಳು, ನಾವು ಅಧ್ಯಾಪಕನಾಗಿ ನಾನು ಪಾಠ ಮಾಡಿದರೆ ನಾನು ಒಬ್ಬ ಮಕ್ಕಳಿಗೆ ಪಾಠ ಮಾಡ್ತಾ ಇಲ್ಲ, ಒಂದು ಮಗುವಿಗೆ ಪಾಠ ಮಾಡಿ, ಈ ದೇಶಕ್ಕೆ ಪಾಠ ಮಾಡ್ತಾ ಇದ್ದೇನೆ, ಈ ದೇಶವನ್ನು ನಿರ್ಮಾಣ ಮಾಡ್ತಾ ಇದ್ದೇನೆ. ನನ್ನ ತರಗತಿಯಲ್ಲಿ ನಾನು ನನ್ನ ಶಿಕ್ಷಕ ಬಂಧುಗಳಿಗೆ ಹೇಳಿಬಿಟ್ಟು, ಎಷ್ಟೋ ಬಾರಿ ನಾನು ಬೋರ್ಡಿನಲ್ಲಿ ಬರೆದರೆ ಆ ಬರವಣಿಗೆ, ಬೋರ್ಡಿನಲ್ಲಿ ಬರೆದ ಬರವಣಿಗೆ ಅದು ಸಾಧಾರಣ ಪಾಠದ ಬರವಣಿಗೆ ಅಲ್ಲ, ನನ್ನ ಎದುರು ಕುಳಿತಂಥ ಮಗುವಿನ ಹಣೆಬರಹ ಬರೀತಾ ಇದ್ದೇನೆ. ನನ್ನ ಎದುರು ಕುಳಿತ ಮಗುವಿನ ಹಣೆಬರಹವನ್ನು ಬರೀತಾ ಇದ್ದೇನೆ ಅಂತ ನಾವು ಎಚ್ಚರ ನನಗಿದ್ದರೆ ಆಗ ನಾವು ಎಷ್ಟು ಜವಾಬ್ದಾರಿಗಳ ಪಾಠ ಮಾಡಬೇಕು. ಹಾಗೆ ಮಕ್ಕಳು ಈ ದೇಶದ ಪ್ರಜೆಯಾಗಿ ಅಧ್ಯಯನ ಮಾಡೋದು ಮಾತ್ರ ಅಲ್ಲ, ಎಲ್ಲ ಕರ್ತವ್ಯಗಳು, ನಾಗರಿಕ ಕರ್ತವ್ಯಗಳನ್ನು, ಒಬ್ಬ ನಾಗರಿಕನಾಗಿ ಈ ದೇಶದಲ್ಲಿ ಮಾಡಬೇಕಾದ ಎಲ್ಲ ಕರ್ತವ್ಯಗಳನ್ನು ನಾವು ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದೇವೆ, ಎಷ್ಟು ಜವಾಬ್ದಾರಿಯಿಂದ ಮಾಡ್ತಾ ಇದ್ದೇವೆ. ಸಮಯ ಪರಿಪಾಲನೆ ಇರ್ಬೋದು, ಅಥವಾ ಒಬ್ಬ ಹೊರಗಡೆ ಸಮಾಜ ರಸ್ತೆಯಲ್ಲಿ ಒಂದು ಸಣ್ಣ ಅಪಘಾತ ಆದರೆ ನಾಗರಿಕನಾಗಿ ನಾನು ಮಾಡಬೇಕಾದ್ದೇನು, ಅಪಘಾತದಲ್ಲಿ ಮಾಡಬೇಕು ಸಹಾಯ ಹೇಗೆ, ನಾನೇನು ಮಾಡಬೇಕು, ರಸ್ತೆಯಲ್ಲಿ ಹೋಗುವಾಗ ಯಾವ ರೀತಿ ನಡೆದುಕೊಂಡು ಹೋಗಬೇಕು, ಎಲ್ಲ ಜವಾಬ್ದಾರಿ. ಪ್ರತಿಯೊಂದು ಸಣ್ಣ ಪುಟ್ಟ ಇಲ್ಲಿ ಸ್ವಚ್ಛ ಭಾರತ ಅಭಿಯಾನ ಅಂತ ಕೇಳಿದ್ದೀರಾ? ಸ್ವಚ್ಛ ಭಾರತ ಅಭಿಯಾನ ಕೇಳಿದ್ದೀರಾ? ಸ್ವಚ್ಛ ಭಾರತ ಕೇಳಿದ್ದೀರಾ? ದೇಶವನ್ನು ಸ್ವಚ್ಛಗಿಡಬೇಕು ಅಂತಂದರೆ ನಮ್ಮ ಶಾಲೆ ಸ್ವಚ್ಛವಾಗಿರಬೇಕು, ನಮ್ಮ ಶಾಲೆ ಸ್ವಚ್ಛವಾಗಿರಬೇಕು ಅಂದರೆ ನಮ್ಮ ಮೈದಾನ ಸ್ವಚ್ಛವಾಗಿರಬೇಕು. ಯಾರು ಯಾವ ಕಸವನ್ನು ಎಲ್ಲೇ ಎತ್ತಬಾರದು. ಕಸ ಇದ್ದರೆ ಅದನ್ನು ಎತ್ತಿ ತಂದು ನಾವು ಕಸವನ್ನು ಮಾಡಿದ ಹಾಗೆ ಒಂದು ಕಡೆ ಶುದ್ಧವಾದ ಜಾಗದಲ್ಲಿ ಹಾಕಬೇಕು. ಇದೆಲ್ಲ ನಾಗರಿಕರಾಗಿ ನಮ್ಮ ಕರ್ತವ್ಯ. ನನ್ನ ಮನೆ ಅಷ್ಟೇ ಅಲ್ಲ, ಇಡೀ ನಗರವನ್ನು, ಇಡೀ ಶಾಲೆಯ ಅಷ್ಟೇ ಅಲ್ಲ, ಇಡೀ ನಗರವನ್ನು, ಗ್ರಾಮವನ್ನು ಸ್ವಚ್ಛವಾಗಿರಬೇಕಾದ್ದು ನನ್ನದೇ ಜವಾಬ್ದಾರಿ. ಈ ರೀತಿ ಜವಾಬ್ದಾರಿಯನ್ನು ನಡೆದುಕೊಳ್ಬೇಕಾದಂಥ ದೇಶವನ್ನು ಕಟ್ಟುವ ನಾಗರಿಕ ಕರ್ತವ್ಯದ ಬೋಧವ ನಾಲ್ಕನೇದು. ಐದನೇದು ಬಹಳ ಮಹತ್ವದ್ದು, ಈ ಮನುಷ್ಯ ಪ್ರಕೃತಿಯನ್ನು ಆಳುವವನಲ್ಲ, ಪ್ರಕೃತಿಯ ಒಂದು ಅಂಗ. ಗಿಡ, ಮರಗಳು, ಪ್ರಾಣಿಗಳು, ಪಕ್ಷಿಗಳು ಇವರೆಲ್ಲರೂ ನಮ್ಮ ಜೊತೆಗಿರ್ತಕ್ಕಂಥವ್ರು. ಈ ಇಡೀ ಪ್ರಕೃತಿಯನ್ನು, ಇಲ್ಲಿಯ ನೆಲ, ಇಲ್ಲಿಯ ಜಲ ಇದೆಲ್ಲ ಶುದ್ಧವಾಗಿದ್ದರೆ ನಾವು ಬದುಕ್ತೇವೆ, ಪ್ರಕೃತಿಯು ಬದುಕ್ತೇವೆ. ಪ್ರಕೃತಿಯನ್ನು ಮೀರಿದ, ಪ್ರಕೃತಿಯನ್ನು ನಾಶ ಮಾಡುವ, ಪ್ರಕೃತಿಯನ್ನು ವಶದಲ್ಲಿಟ್ಟುಕೊಂಡು ನಾವು ಸುಖವಾಗಿರಬೇಕೆನ್ನುವ ಎಲ್ಲ ನಮ್ಮ ದುರಾಸೆಗಳನ್ನು ಮೀರಿ ಪ್ರಕೃತಿಯ ಜೊತೆಗೆ ಬದುಕಬೇಕಾದ ಕಾರ್ಯ
ಅದಕ್ಕೆ ಇವತ್ತು ನಮ್ಮ ಉಷ್ಣತೆ ಹೆಚ್ಚಾಗ್ತಾ ಇದೆ, ಭೂಮಿಯ ಉಷ್ಣತೆ ಹೆಚ್ಚಾಗ್ತಾ ಇದೆ. ಅದರಿಂದ ಇನ್ನು ಕೆಲವೇ ವರ್ಷಗಳಲ್ಲಿ ನಾವು ಇಡೀ ಹೊರಗಡೆ ಗ್ರೌಂಡ್ ಇದೆಯಲ್ಲ, ಈ ಗ್ರೌಂಡನ್ನು ಎ ಸಿ ಮಾಡೋಕ್ಕಾಗುತ್ತೆ, ಇಲ್ಲಾಂದ್ರೆ ಬರಲಿಕ್ಕೆ ಆಗಲ್ಲ. ಆದ್ದರಿಂದ ಈ ಪ್ರಕೃತಿಯನ್ನು ಚೆನ್ನಾಗಿಟ್ಕೊಳ್ಬೇಕಾದಂಥ ಜವಾಬ್ದಾರಿ ನಮ್ಮ ಮೇಲೆ. ಅದಕ್ಕಾಗಿ ಈ ನೆಲಜಲವನ್ನು ಶುದ್ಧವಾಗಿಟ್ಕೊಳ್ಳಲಿಕ್ಕೆ ನಾವು ಏನು ಮಾಡಬೇಕು ಆ ಎಲ್ಲ ಕರ್ತವ್ಯಗಳನ್ನು ಮಾಡಬೇಕು. ಹೀಗೆ 5 ತಾನು, ತನ್ನ ಪರಿವಾರ, ತನ್ನ ಸಮಾಜ, ತನ್ನ ದೇಶ ಮತ್ತು ತನ್ನ ಇಡೀ ಭೂಮಂಡಲದ ಪ್ರಕೃತಿ, ಈ 5 ತತ್ವಗಳನ್ನು ಚೆನ್ನಾಗಿಟ್ಟುಕೊಂಡು ನಾವು ಈ ದೇಶದ ಪ್ರಜೆಯಾಗಿ ಈ ಭೂಮಂಡಲದ ಒಬ್ಬ ಮಾನವನಾಗಿ ಬದುಕ್ತೇನೆ ಎನ್ನುವ ಸಂಕಲ್ಪವನ್ನು ಈ ದಿವಸ 5 ಪರಿವರ್ತನೆಗಳ ಮೂಲಕ ತನ್ನಿಂದ ಆರಂಭಿಸಿ ಪ್ರಕೃತಿಯವರೆಗೆ 5 ಪರಿವರ್ತನೆಗಳನ್ನು ಮಾಡ್ತೇನೆ ಅನ್ನೋ ಪ್ರತಿಜ್ಞೆ ಜೊತೆಗೆ ಈ ದಿವಸವನ್ನು ನಾವು ಗಣತಂತ್ರ ದಿವಸವನ್ನು ಆಚರಿಸೋಣ ಅಂತ ಹೇಳ್ತಾ, ಈ ದಿವಸ ನಾವು ಈ ಸುಂದರವಾದ ಶಾಲೆಯಲ್ಲಿ ಇಂಥ ಒಂದು ಪ್ರತಿಜ್ಞೆ ಮಾಡಿದ್ದೇವೆ. ನಮ್ಮ ಈ ಶಾಲೆಯನ್ನು ಕಟ್ಟಿದಂಥ ಹಿರಿಯರು ಯಾವ ಕನಸನ್ನು ಇಟ್ಟುಕೊಂಡು ಈ ಶಾಲೆಯನ್ನು ಕಟ್ಟಿದಾರೋ ಅವರೆಲ್ಲ ಅವರ ಕನಸನ್ನು ನೆನಸಾಗಿಸೋಣ. ಜೊತೆಗೆ ನನಗೆ ಗೊತ್ತಿಲ್ಲ ಇಲ್ಲಿ ಕುಳಿತವರಲ್ಲಿ ಯಾವ ಮಹಾತ್ಮ ಗಾಂಧಿ ಇದ್ದಾನೋ, ಇಲ್ಲಿ ಕುಳಿತವರಲ್ಲಿ ಯಾರು APJ ಅಬ್ದುಲ್ ಕಲಾಂ, ಅಥವಾ ಇಲ್ಲಿ ಕುಳಿತವರಲ್ಲಿ ಯಾರು ನರೇಂದ್ರ ಮೋದಿ ನನಗೆ ಗೊತ್ತಿಲ್ಲ. ನಿಮ್ಮ ಪಕ್ಕದಲ್ಲೇ ನರೇಂದ್ರ ಮೋದಿ ಇರ್ಬೋದು, ನಿಮ್ಮ ಪಕ್ಕದಲ್ಲೇ APJ ಅಬ್ದುಲ್ ಕಲಾಂ ಇರ್ಬೋದು, ನಿಮ್ಮ ಪಕ್ಕದಲ್ಲೇ ನಿಮ್ಮ ಎದುರುಗಡೆ ನೀವೇ ಆಗಿರ್ಬೋದು, ಗೊತ್ತಿಲ್ಲ. ಆದ್ದರಿಂದ ಎಲ್ಲರೊಳಗಿರುವ ಆ ಎಲ್ಲ ದೈವವನ್ನು ಸ್ಮರಣೆ ಮಾಡ್ತಾ ನಮಸ್ಕರಿಸ್ತಾ ನಾನು ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಭಾರತ್. ಪ್ರಲಂಬಿತ ಸ್ವಾಮೀಜಿಯವರ ಪಾದಗಳಿಗೆ ವಂದಿಸುತ್ತಾ ಈ ದಿನದ ಒಂದು ಶುಭ ಕಾರ್ಯಕ್ರಮದಲ್ಲಿ ನಮಗೆಲ್ಲರಿಗೂ ಶುಭ ನುಡಿಯನ್ನು ನೀಡಿದಂತಹ ನಮ್ಮ ಕೇಂದ್ರೀಯ ಸಂಸ್ಕೃತ ಪುಣ್ಯ ಅಂತಲೇ ಹೇಳಬಹುದು. ಘನ ವಿದ್ವಾಂಸರಾದಂಥ ಶ್ರೀನಿವಾಸ್ ವರಕೇಡಿಯವರು ನಿಜಕ್ಕೂ ಇದೊಂದು ಪುಣ್ಯಭೂಮಿ. ಹಲವು ಮಹನೀಯರು ಈ ಶಾಲೆಗೆ ಶ್ರೀಪಾದಂಗಳವರ ಪಾದಕಮಲಗಳಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತಾರೆ. ಶ್ರೀ ಸುಬ್ರಹ್ಮಣ್ಯ ಮಠ ಎಜುಕೇಷನ್ ಸೊಸೈಟಿ ರಿಜಿಸ್ಟರ್ಡ್ ಸುಬ್ರಹ್ಮಣ್ಯ ಇದರ ಅಂಗಸಂಸ್ಥೆಯಾದಂತಹ ಶ್ರೀ ಗೋಪಾಲಕೃಷ್ಣ ಪ್ರೌಢಶಾಲೆ ಬೇಲಿನೆಲೆ ಹಾಗೂ ಶ್ರೀ ವೇದವ್ಯಾಸ ವಿದ್ಯಾಲಯ ಬೇಲಿನೆಲೆ ಇವುಗಳ ಜಂಟಿ ಆಶ್ರಯದಲ್ಲಿ ಇಂದು ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಈ ಗಣರಾಜ್ಯ ದಿನಾಚರಣೆಯ ಬಗ್ಗೆ ಕೆಲವೊಂದು ಮಾಹಿತಿಯನ್ನು ನೀಡಿದರೆ ನಮಗೂ ಕೂಡ ಸುಬ್ರಹ್ಮಣ್ಯ ಮಠದ ಪರವಾಗಿ ಹಾಗೂ 2 ವಿದ್ಯಾಸಂಸ್ಥೆಗಳ ಪರವಾಗಿ ಹೃತ್ಪೂರ್ವಕ ವಂದನೆಗಳು ಸರ್. ಹಾಗೆಯೇ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವರು ಶ್ರೀ ಗೋಪಾಲಕೃಷ್ಣ ಪ್ರೌಢಶಾಲೆಯ ಮುಖ್ಯ ಗುರುಗಳಾದ ಸತ್ಯಶಂಕರ್ ಭಟ್ ಸರ್. ಇವರಿಗೂ ಕೂಡ ನಮ್ಮ 2 ವಿದ್ಯಾಸಂಸ್ಥೆಗಳ ಪರವಾಗಿ ಹೃತ್ಪೂರ್ವಕ ವಂದನೆಗಳು ಸರ್. ಹಾಗೆಯೇ ನಮ್ಮ ಕಾರ್ಯಕ್ರಮದಲ್ಲಿ ಸೇರಿಕೊಂಡಿರುವ 2 ಸಂಸ್ಥೆಯ ಶಿಕ್ಷಕೇತರ ವೃಂದವರಿಗೂ, ವಾಹನ ಚಾಲಕರಿಗೂ, ಅಡುಗೆ ಸಿಬ್ಬಂದಿಯವರಿಗೂ ಕೂಡ ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳು.